ನಮಸ್ಕಾರ. ಕರ್ಕಾಟಕ ರಾಶಿಯವರಿಗೆ ಕೆಲವೊಮ್ಮೆ ತಮ್ಮ ಮನೆಯಲ್ಲಿ ಏನೋ ಒಂದು ಸರಿಯಿಲ್ಲ, ಒಂದು ವಿಚಿತ್ರ ಶಕ್ತಿ ಓಡಾಡ್ತಿದೆ ಅಂತ ಅನ್ಸಿರಬಹುದು ಅಲ್ವಾ? ಈ ಮೂಲದ ಪ್ರಕಾರ ಇದಕ್ಕೆಲ್ಲ ಕಾರಣ ಯಾರೋ ಗೊತ್ತಿಲ್ಲದೆ ಮಾಡಿದ ಒಂದು ಸಣ್ಣ ತಪ್ಪು. ಹೌದು, ಒಂದು ಸಣ್ಣ ತಪ್ಪೇ ಆಗಿರಬಹುದು ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಏನಿದು ರಹಸ್ಯ ಶಕ್ತಿ? ಅದರಿಂದ ಹೊರಗಡೆ ಬರೋದು ಹೇಗೆ? ಬನ್ನಿ ಇದ್ರ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅಂದರೆ ಕರ್ಕಾಟಕ ರಾಶಿಯವರ ಮನೆಯಲ್ಲಿ ನಿಜವಾಗ್ಲೂ ಒಂದು ಗೊತ್ತಿಲ್ಲದ ಶಕ್ತಿ ಓಡಾಡ್ತಿದ್ಯಾ? ಹೀಗೊಂದು ಪ್ರಶ್ನೆ ಮನಸ್ಸಲ್ಲಿ ಮೂಡೋದು ಸಹಜ. ಯಾಕಂದ್ರೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಮಾಧಾನವೇ ಇರೋದಿಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ, ಮನಸ್ತಾಪ ಶುರುವಾಗುತ್ತೆ. ಈ ಥರದ ಅನುಭವ ಆಗ್ತಿದ್ರೆ ಈ ಮೂಲದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಸರಿ, ಈ ಇಡೀ ವಿಚಾರವನ್ನು ನಾವು ಹಂತ ಹಂತವಾಗಿ ನೋಡೋಣ. ಮೊದಲು ಮನೆಯಲ್ಲಿರೋ ಆ ರಹಸ್ಯ ಶಕ್ತಿ ಬಗ್ಗೆ ಮಾತಾಡೋಣ. ಆಮೇಲೆ ಕರ್ಕಾಟಕ ರಾಶಿಯವರು ಪಡ್ತಿರೋ ಕಷ್ಟಗಳು, ಅದಕ್ಕೆ ಕಾರಣವಾದ ಆ ಚಿಕ್ಕ ತಪ್ಪು ಯಾವುದು, ಅದಕ್ಕಿರೋ ಪವರ್ಫುಲ್ ನಾಗ ಪರಿಹಾರ ಏನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸೇ ಅಸಲಿ ಶಕ್ತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮನೆಯಲ್ಲಿ ಒಂದು ರಹಸ್ಯ ಶಕ್ತಿ ಏನಿದೋ, ಇದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದೆ ಅಂತ ಈ ಮೂಲ ಹೇಳುತ್ತೆ. ಹೌದು, ಈ ಮೂಲ ಏನ್ ಹೇಳುತ್ತೆ ಅಂದ್ರೆ ಕರ್ಕಾಟಕ ರಾಶಿಯವರ ಮನೆಗೆ ಒಂದು ನೆಗೆಟಿವ್ ಎನರ್ಜಿ ಬಂದಿದೆ ಅಂತ. ವಿಶೇಷ ಅಂದ್ರೆ ಇದು ಬರ್ಲಿಕ್ಕೆ ಕಾರಣ ಯಾರೂ ಬೇಕು ಅಂತ ಮಾಡಿದ ತಪ್ಪಲ್ಲ, ಬದಲಿಗೆ ಗೊತ್ತೇ ಇಲ್ದೆ ಅಚಾನಕ್ಕಾಗಿ ಮಾಡಿದ ಒಂದು ಚಿಕ್ಕ ಮಿಸ್ಟೇಕ್. ಆ ಒಂದೇ ಒಂದು ತಪ್ಪಿಂದ ಮನೆಯ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಅಂತ ನಂಬಲಾಗುತ್ತೆ. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಕರ್ಕಾಟಕ ರಾಶಿಯವರ ಹೋರಾಟ ಅಂದ್ರೆ ಅವರ ನಿಜವಾದ ಸ್ವಭಾವ ಹೇಗಿರುತ್ತೆ, ಆದ್ರೆ ಈಗ ಅವರ ಅನುಭವಿಸ್ತಿರೋ ಪರಿಸ್ಥಿತಿ ಹೇಗಿದೆ, ಆ ವ್ಯತ್ಯಾಸವನ್ನೊಮ್ಮೆ ನೋಡೋಣ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಹೇಗಿರ್ತಾರೆ? ತುಂಬಾನೇ ಬುದ್ಧಿವಂತರು, ಸೆನ್ಸಿಟಿವ್ ಮನಸ್ಸಿನವರು. ತಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಂದ್ರೆ ಪಂಚಪ್ರಾಣ. ಬೇರೆಯವರ ಕಷ್ಟ ಸುಖಗಳನ್ನ ಬೇಗ ಅರ್ಥ ಮಾಡ್ಕೋತಾರೆ. ಅವರಿಗೆ ಮನೆ ಅನ್ನೋದು ಕೇವಲ 4 ಗೋಡೆಯಲ್ಲ, ಅದೊಂದು ಸೇಫ್ ಜಾಗ. ಒಮ್ಮೆ ಅವರ ನಂಬಿಕೆ ಕಳಿಸಿದ್ರೆ ಸಾಕು, ಜೀವನ ಪೂರ್ತಿ ನಿಷ್ಠೆಯಿಂದ ಇರ್ತಾರೆ. ಹಳೇ ನೆನಪುಗಳಿಗೂ ಅಷ್ಟೇ ಬೆಲೆ ಕೊಡ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಪೂರ್ತಿ ಉಲ್ಟಾ. ಮನೆಯಲ್ಲಿ ಪದೇ ಪದೇ ಜಗಳ, ಯಾವಾಗ್ಲೂ ಟೆನ್ಷನ್, ಆತಂಕ. ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ, ಕೈಯಲ್ಲಿ ಕಾಸು ನಿಲ್ಲಲ್ಲ, ಸುಮ್ನೆ ಖರ್ಚಾಗುತ್ತೆ. ಜೊತೆಗೆ ಏನೋ ಕೆಟ್ಟದ ಆಗುತ್ತೆ ಅನ್ನೋ ಒಂದು ಭಯ ಸದಾ ಕಾಡುತ್ತಿರುತ್ತೆ. ಚಿಕ್ಕಪುಟ್ಟ ಆರೋಗ್ಯ ಸಮಸ್ಯೆಗಳು ಅಂದ್ರೆ ತಲೆನೋವು, ಮೈಕೈ ನೋವು, ಇದೆಲ್ಲ ಸಾಮಾನ್ಯ ಆಗ್ಬಿಡುತ್ತೆ. ಕೊನೆಗೆ ದೇವರ ಮೇಲಿನ ನಂಬಿಕೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದ್ರೆ ಮೂರನೆಯ ಭಾಗ, ಸಣ್ಣ ತಪ್ಪಿನ ಪರಿಣಾಮ. ಅಷ್ಟಕ್ಕೂ ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಏನು? ಆ ನೆಗೆಟಿವ್ ಎನರ್ಜಿ ಬರಲು ಮೂಲ ಯಾವುದು? ಬನ್ನಿ ಅದನ್ನೇ ಈಗ ನೋಡೋಣ. ಈ ಮೂಲದ ಪ್ರಕಾರ ಆ ತಪ್ಪು ಬೇರೇನೂ ಅಲ್ಲ, ರಸ್ತೆಯಲ್ಲಿ ಬಿದ್ದಿರೋ ನಿಂಬೆಹಣ್ಣು, ಮೆಣಸಿನ್ಕಾಯಿ ಈ ಥರದ ವಸ್ತುಗಳ ಮೇಲೆ ಗೊತ್ತಿಲ್ಲದೆ ಕಾಲಿಟ್ಟು ಆಮೇಲೆ ಕೈಕಾಲು ತೊಳಿದೆ ಹಾಗೇನೆ ಮನೆಯೊಳಗೆ ಹೋಗೋದು. ಹೌದು, ಈ ಸಣ್ಣ ನಿರ್ಲಕ್ಷ್ಯವೇ ಆ ನೆಗೆಟಿವ್ ಎನರ್ಜಿಯನ್ನ ಮನೆಗೆ ಕರೆತಂದಿದೆ ಅಂತ ಹೇಳಲಾಗುತ್ತೆ. ಆದ್ರೆ ಇಲ್ಲಿ ಒಂದು ಬಹುಮುಖ್ಯವಾದ ವಿಚಾರವನ್ನ ಗಮನಿಸಬೇಕು. ನಿಜವಾದ ಸಮಸ್ಯೆ ಆ ನಿಂಬೆಹಣ್ಣಿನಲ್ಲಾಗ್ಲಿ ಮೆಣಸಿನ್ಕಾಯಲ್ಲಾಗ್ಲಿ ಇಲ್ಲ. ಅಸಲಿ ಸಮಸ್ಯೆ ಇರೋದು ನಮ್ಮ ಮನಸ್ಸಲ್ಲಿ. ಅಯ್ಯೋ, ಇದನ್ನ ತುಳಿದುಬಿಟ್ಟೆ, ಏನಾಗುತ್ತೋ ಏನೋ ಅನ್ನೋ ಭಯ, ಅನುಮಾನ ನಮ್ಮ ತಲೆಯಲ್ಲಿ ಹುಟ್ಕೊಳ್ತಲ್ಲ, ಅದೇ ದೊಡ್ಡ ಸಮಸ್ಯೆ. ಆ ನೆಗೆಟಿವ್ ಆಲೋಚನೆಯೇ ಮನೆಯ ವಾತಾವರಣವನ್ನೇ ಕೆಡಿಸ್ಬಿಡುತ್ತೆ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಅದೇ ನಮ್ಮ 4ನೇ ಭಾಗ, ಶಕ್ತಿಯುತ ನಾಗ ಪರಿಹಾರ. ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕಿ ಮತ್ತೆ ನೆಮ್ಮದಿಯನ್ನ ತರೋಕೆ ಈ ಮೂಲದಲ್ಲಿ ಹೇಳಿರೋ ಸ್ಟೆಪ್ ಬೈ ಸ್ಟೆಪ್ ಪರಿಹಾರವನ್ನ ಈಗ ನೋಡೋಣ. ಈ ಪರಿಹಾರ ಮಾಡೋದು ಹೇಗೆ ಅಂದ್ರೆ, ಮೊದಲಿಗೆ ಜೋಡಿ ನಾಗರಗಲ್ಲು ಇರೋ ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ವಿಗ್ರಹಗಳನ್ನ ಶುದ್ಧ ನೀರಿನಿಂದ ತೊಳೆದು ಅರಿಶಿನ, ಕುಂಕುಮ ಹಚ್ಬೇಕು. ಆಮೇಲೆ ವಿಗ್ರಹದ ಬಾಲದ ಹತ್ರ ಒಂದು ಬಿಳಿ ಎಕ್ಕದ ಎಲೆಯನ್ನಿಟ್ಟು ಅದ್ರ ಮೇಲೆ ಒಂದು ಚಿಕ್ಕ ದೀಪ ಹಚ್ಬೇಕು. ನೈವೇದ್ಯಕ್ಕೆ ಅಂತ 2 ಬಾಳೆಹಣ್ಣು ಅಥವಾ ಒಂದು ಸಣ್ಣ ಬೆಲ್ಲದ ತುಂಡನ್ನ ಅರ್ಪಿಸಿ ಕೊನೆಗೆ ವಿಗ್ರಹಕ್ಕೆ 11 ಸುತ್ತು ಪ್ರದಕ್ಷಿಣೆ ಹಾಕ್ಬೇಕು. ಆದರೆ ಕೇಳಿ, ಈ ಪರಿಹಾರದಿಂದ ಪೂರ್ತಿ ಫಲ ಸಿಗಬೇಕು ಅಂದ್ರೆ ಒಂದು ಕಮಿಟ್ಮೆಂಟ್ ಬೇಕು. ಅಂದ್ರೆ ಇದನ್ನ ಸತತವಾಗಿ 4 ಭಾನುವಾರಗಳ ಕಾಲ ತಪ್ಪದೆ ಮಾಡಬೇಕು ಅಂತ ಈ ಮೂಲದಲ್ಲಿ ಹೇಳಲಾಗಿದೆ. ಹಾಗೆಯೇ ಈ ಪರಿಹಾರ ಮಾಡೋ ದಿನಗಳಲ್ಲಿ ಕೆಲವು ನಿಯಮಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಮಾಡ್ಬೇಕಾದ್ದೇನು ಅಂದ್ರೆ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಬ್ರಹ್ಮಚರ್ಯ ಪಾಲಿಸೋದು, ದೇವಸ್ಥಾನಕ್ಕೆ ಹೋಗೋ ಮೊದಲು ಮನೆಯಲ್ಲೇ ಪ್ರಾರ್ಥನೆ ಮಾಡೋದು ಮತ್ತು ಮುಖ್ಯವಾಗಿ ಪೂರ್ತಿ ನಂಬಿಕೆ, ಭಕ್ತಿಯಿಂದ ಇರೋದು. ಇನ್ನು ಮಾಡಬಾರ್ದೇನು ಅಂದ್ರೆ ಕಪ್ಪು ಬಣ್ಣದ ಬಟ್ಟೆ ಹಾಕೋದು, ಮಾಂಸಾಹಾರ ತಿನ್ನೋದು, ತಲೆಗೆ ಎಣ್ಣೆ ಹಚ್ಚೋದು ಮತ್ತು ಮನಸ್ಸಲ್ಲಿ ಸ್ವಲ್ಪನೂ ಡೌಟ್ ಅಥವಾ ಭಯ ಇಟ್ಕೊಳ್ಳೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇನ್ನು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗ,
5ನೇ ಭಾಗ ಮನಸ್ಸೇ ನಿಜವಾದ ಶಕ್ತಿ. ಶಾಶ್ವತವಾದ ನೆಮ್ಮದಿಗೆ ಇದೇ ಅಸಲಿ ಕೀಡಿಕೈ. ನೋಡಿ, ನಾವು ಮಾಡೋ ಈ ಪೂಜೆ ಪರಿಹಾರ ಎಲ್ಲವೂ ಹೊರಗಿನ ವಾತಾವರಣವನ್ನು ಕ್ಲೀನ್ ಮಾಡುತ್ತೆ. ಆದ್ರೆ ನಿಜವಾದ ಪರ್ಮನೆಂಟ್ ಬದಲಾವಣೆ ಆಗ್ಬೇಕಾಗಿರೋದು ನಮ್ಮ ಒಳಗಡೆಯಿಂದ. ಈ ಮೂಲ ಕೂಡ ಅದನ್ನೇ ಒತ್ತಿ ಹೇಳುತ್ತೆ. ಈ ಪರಿಹಾರ ಅನ್ನೋದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಅಸ್ಲಿ ಬದಲಾವಣೆ ಆಗ್ಬೇಕಾಗಿರೋದು ನಮ್ಮ ಆಲೋಚನೆಗಳಲ್ಲಿ. ಈ ಮೂಲದಲ್ಲಿರೋ ಒಂದು ಅದ್ಭುತವಾದ ಮಾತು ಕೇಳಿ. ನೆಗೆಟಿವ್ ಎನರ್ಜಿ ಅನ್ನೋದು ಹೊರಗಡೆಯಿಂದ ಬರೋದಿಲ್ಲ. ನಮ್ಮೊಳಗೆ ಬೆಳೆಯೋ ಭಯ, ಅನುಮಾನ, ನಿರಾಸೆ ಇದೆಯಲ್ಲ, ಅವೇ ನಮ್ಮ ನಿಜವಾದ ಶತ್ರುಗಳು. ನೋಡಿ, ಎಷ್ಟು ಅರ್ಥಗರ್ಭಿತವಾದ ಮಾತು. ಹಾಗಾದ್ರೆ ನಮ್ಮ ಒಳಗಿನ ಶಕ್ತಿಯನ್ನ ಹೆಚ್ಚಿಸ್ಕೊಳಕ್ಕೆ ಏನ್ಮಾಡ್ಬೇಕು? ಸಿಂಪಲ್. ಮನೆಯಲ್ಲಿ ದಿನ ಪೂಜೆ ಮಾಡೋದು. ಮನೆಯ ವಾತಾವರಣವನ್ನ ಕ್ಲೀನ್ ಅಂಡ್ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು. ಫ್ಯಾಮಿಲಿ ಜೊತೆ ಕೂತು ಮನಸ್ಸು ಬಿಚ್ಚಿ ಮಾತಾಡೋದು. ಸುಖಾಸುಮ್ಮನೆ ಬರೋ ಡೌಟ್ಗಳನ್ನೆಲ್ಲ ತಲೆಯಿಂದ ತೆಗೆದಾಕೋದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ಮತ್ತು ದೇವರ ಮೇಲೆ ನಂಬಿಕೆಯನ್ನ, ಆತ್ಮವಿಶ್ವಾಸವನ್ನ ಮತ್ತೆ ಬೆಳೆಸ್ಕೊಳ್ಳೋದು. ಹಾಗಿದ್ರೆ ನಮ್ಮೆಲ್ಲರ ಅಸಲಿ ಶಕ್ತಿ ಏನೆಂಬುದನ್ನು ಅರಿತುಕೊಳ್ಳಲು ಎಲ್ಲರೂ ಸಿದ್ಧರಿದ್ದೀರಾ?